ಇನ್ನು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಬಿ.ಕೆ. ಹರಿಪ್ರಸಾದ್ ಅವರು ಅನ್ನೋದನ್ನ ಕೂಡ ನೋಡೋಣ. ಸಿಎಂ ಸಿದ್ದರಾಮಯ್ಯನವರ ಪರ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಆ ಕಡೆಗೆ ಸಿದ್ದರಾಮಯ್ಯನವರ ಪರವಾಗಿ ಸಿಎಂ ಇಬ್ರಾಹಿಂ ಬ್ಯಾಟಿಂಗ್ ಮಾಡಿದರೆ, ಈ ಕಡೆಗೆ ಬಿ.ಕೆ. ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಬಿಜೆಪಿ ಮೋದಿ ರಾಜೀನಾಮೆ ಕೊಡಲಿ, ಬಿಜೆಪಿ ವಿರುದ್ಧ ಇದ್ದವರ ವಿರುದ್ಧ ಷಡ್ಯಂತ್ರ ಹೊಸದೇನಲ್ಲ ಅಂತ ಹೇಳಿದ್ದಾರೆ. ಮೂಡ ಹಗರಣದ ವೇಳೆ ಸಿದ್ದರಾಮಯ್ಯ ಸಿಎಂ ಆಗಿರಲಿಲ್ಲ. ವಿರೋಧ ಪಕ್ಷ ನಾಯಕರಿದ್ರು. ಸಿಎಂ ಸಿದ್ದರಾಮಯ್ಯ ಪರ ಬಿ.ಕೆ. ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿದ್ದಾರೆ. ಆಪಾದನೆಗಳ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದಿದ್ರೆ ಬಹಳ ಗಂಭೀರವಾದ ಆಪಾದನೆ ನರೇಂದ್ರ ಮೋದಿ ಅವರ ಮೇಲೆ, ಅಮಿತ್ ಶಾ ಅವರ ಮೇಲಿದೆ. ಚುನಾವಣೆ ಸಂದರ್ಭದಲ್ಲಿ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತೇಳಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಅದ್ರ ಜೊತೆಗೆ ಹಿಂಡನ್ಬರ್ಗ್ ಅಂತ ಹೇಳಿ ಏನು ಮೊನ್ನೆ ತಾನೇ ಆಪಾದನೆ ಮಾಡಿದ್ದಾರೆ, ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವರು ಸಹ ಹೇಳಿದ್ದಾರೆ. ಪ್ರತಿ ಹೆಜ್ಜೆನಲ್ಲೂ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನರೇಂದ್ರ ಮೋದಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿದ್ರೆ ಆಮೇಲೆ ಸಿದ್ದರಾಮಯ್ಯನವ್ರು ಕೊಡ್ತಾರೆ. ಕಾನೂನು ಹೋರಾಟ ನಾವು ಮಾಡ್ತೀವಿ, ಬಂಧನ ಏನು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯವರ ವಿರುದ್ಧ ಯಾರ್ಯಾರು ಇದ್ದಾರೆ ಅವ್ರು ಈಗಾಗಲೇ 4 ವರ್ಷ 5 ವರ್ಷ ಜೈಲಿಗೆ ಹಾಕಿರ್ತಕ್ಕಂಥ ನೋಡ್ತಾ ಬಂದಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳ ಮೇಲೆ, ಮಂತ್ರಿಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ದೊಡ್ಡ ಹೋರಾಟ ಆಗುತ್ತೆ. ಇದು ರಾಜಕೀಯ ಹೋರಾಟವನ್ನು ಮಾಡ್ತೇವೆ. ಇವ್ರದ್ದು 2004ನೇ ಇಸ್ವಿನಲ್ಲಿ ಇವರೇನು ಮುಖ್ಯಮಂತ್ರಿಗಳಾಗಿರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಡೆದಂಥ ಘಟನೆಗಳಿಗೆ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಆ ಥರ ಕೆಲಸ ಸಿದ್ದರಾಮಯ್ಯನವರು ಏನೂ ಮಾಡಿ